ಸಕ್ಕರೆ ಹಾಲು ಮೈದಾ ನ್ಯೂಟ್ರಿಷನ್ ಸೈನ್ಸ್ ಅಲ್ಲಿ ಇದಕ್ಕೆ ವೈಟ್ ಪಾಯ್ಸನ್ ಅಂತ ಹೇಳ್ತೀವಿ. ಇದು ಯಾಕೆ ಗೊತ್ತಾ? ತಿಳ್ಕೊಳ್ಳೋಣ ಬನ್ನಿ. ಸಕ್ಕರೆ ಒಂದು ಇನ್ಫ್ಲಾಮೇಟರಿ ಪ್ರಾಡಕ್ಟ್. ಇದನ್ನ ತಿನ್ನೋದ್ರಿಂದ ಶುಗರ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರ್ಗೆ, ಡಯಾಬಿಟಿಸ್ ಮತ್ತು PCOS ಇರೋರ್ಗೆ ಇದು ವಿಷದ ತರಾನೇ. ಸಕ್ಕರೆ ತಿನ್ನೋದ್ರಿಂದ ನಮ್ ಸ್ಕಿನ್ ಅಲ್ಲಿರೋ ಕೊಲಾಜಿನ್ ಬ್ರೇಕ್ ಆಗಿ ಸ್ಕಿನ್ ಸ್ಯಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇದು ಬಂದು ಹಾಲು. ಹಸು ಲೈಫ್ ಲಾಂಗ್ ಹಾಲ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಡೈರಿ ಇಂಡಸ್ಟ್ರಿ ಅವರು ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾರೆ. ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. PCOS ಇಲ್ಲದೆ ಇರೋರ್ಗು PCOS ಸ್ಟಾರ್ಟ್ ಆಗುತ್ತೆ. ಮೂರನೇದು ಬಂದು ಮೈದಾ. ಮೈದಾನ ನಾವು ರಿಫೈನ್ಡ್ ಫ್ಲವರ್ ಅಂತ ಕರಿತೀವಿ. ಇದರಲ್ಲಿ ಲೀಸ್ಟ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಡೈಜೆಸ್ಟ್ ಆಗಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಇದನ್ನ ಬ್ಯಾಡ್ ಬ್ಯಾಕ್ಟೀರಿಯಾಸ್ ನಮ್ ಗಟ್ಟಲ್ಲಿ ತುಂಬಾ ಇಷ್ಟಪಡುತ್ತೆ. ಯಾಕೆ ಅಂತಂದ್ರೆ ಇದು ಜಾಸ್ತಿ ಹೊತ್ತು ಅಲ್ಲಿ ಕೊಳೆಯುತ್ತೆ. ಇದರಿಂದ ಬ್ಲೋಟಿಂಗ್ ಮತ್ತೆ ಗ್ಯಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಹೇಗೆ ಈ ಮೂರು ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳ್ಕೊಂಡ್ರಿ, ಅದೇ ತರ ಇನ್ನ 2 ಇಂಗ್ರೀಡಿಯೆಂಟ್ಸ್ ಇದೆ. ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ತಿಳ್ಕೊಬೇಕಂದ್ರೆ ಫುಡ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಲ್ಲಿ ಸಿಗೋಣ.